ಇನ್ನು ನಾಳೆ ದಿನ ರಾಯಚೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಯುತ್ತೆ. ಯುದ್ಧದಿಂದ ಬಚಾವಾಗುವಂತ ಅಣುಕು ಪ್ರದರ್ಶನದ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಗೃಹ ಸಚಿವಾಲಯ ಸೂಚಿಸ್ತಾ ಇದ್ದ ಹಾಗೆ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಕೇಂದ್ರದ ಬಳಿ ಅಣುಕು ಪ್ರದರ್ಶನ ನಾಳೆ ದಿನ ನಡೆಯುತ್ತೆ. ರಾಯಚೂರು ತಾಲೂಕಿನ ಶಕ್ತಿನಗರದ ಬಳಿ ಇರುವಂತಹ ಆರ್ಟಿಪಿಎಸ್ ಕೇಂದ್ರದ ಭದ್ರತಾ ಪಡೆಗಳನ್ನು ಕೂಡ ಹೊಂದಿದೆ. ಆರ್ಟಿಪಿಎಸ್ ಘಟಕ ಇದೇ ಘಟಕದ ಬಳಿ ಅಣುಕು ಪ್ರದರ್ಶನವನ್ನ ಸಿಬ್ಬಂದಿ ನಡೆಸೋರಿದ್ದಾರೆ. ಕಾರವಾರ, ಬೆಂಗಳೂರು ಜೊತೆಗೆ ರಾಯಚೂರಿನಲ್ಲೂ ಕೂಡ ನಾಳೆ ದಿನ ಮಾಕ್ ಡ್ರಿಲ್ ನಡೆಯುತ್ತೆ. ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳಿಂದ ಗೃಹ ಸಚಿವಾಲಯ ಸೂಚನೆ ಬಂದಿರೋದ್ರಿಂದ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾಕ್ ಡ್ರಿಲ್ ನಡೆಯುತ್ತೆ. ನಮ್ಮ ಪ್ರತಿನಿಧಿ ಡಿಸಿ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭ ಅವರೇನು ಹೇಳಿದ್ರು ಬನ್ನಿ ನೋಡೋಣ. ಜೊತೆಗೆ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಅವರು ಇದ್ದಾರೆ, ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಏನಂತ ಆದೇಶ ಬಂದಿದೆ, ಯಾವ ರೀತಿ ಈ ಪ್ರಿಪರೇಷನ್ ನಡೀತಾ ಇದೆ ಸರ್ ಸದ್ಯ? ಸೊ ಕೇಂದ್ರ ಸರ್ಕಾರದಿಂದ ನಿನ್ನೆ ಅಧಿಸೂಚನೆ ಹೊರಡಿಸಿ ಸಿವಿಲ್ ಡಿಫೆನ್ಸ್ ರೆಡಿ ಇಡೀ ರಾಜ್ಯದಲ್ಲಿ ಕೆಲವೊಂದು ಆಯ್ದ ಸ್ಥಳದಲ್ಲಿ ಮತ್ತು ದೇಶದಲ್ಲೂ ಕೆಲವೊಂದು ಆಯ್ದ ಸ್ಥಳದಲ್ಲಿ ಮಾಕ್ ಡ್ರಿಲ್ ಮಾಡಬೇಕಂತ ನಾಳೆ 7ನೇ ತಾರೀಕು ಮಾಕ್ ಡ್ರಿಲ್ ಮಾಡಬೇಕಂತ ಅವರು ಸೂಚನೆ ಕೊಟ್ಟಿದ್ದಾರೆ. ಸೊ ಇದರಂತೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಕೇಂದ್ರದ ಹೋಮ್ ಸೆಕ್ರೆಟರಿ ಅವರು, ರಾಜ್ಯದ ಕಾರ್ಯದರ್ಶಿ, ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಎಲ್ಲ ಮೀಟಿಂಗ್ ಮಾಡಿ ಸೊ ನಾಳೆ ಯಾವ ರೀತಿ ಮಾಕ್ ಡ್ರಿಲ್ ಮಾಡಬೇಕು ಅಂತಲೂ ಅವರು ಸೂಚನೆ ಕೊಟ್ಟಿದ್ದಾರೆ. ಸೊ ಅದರಂತೆಯೇ ರಾಜ್ಯ ಸರ್ಕಾರದಿಂದ ನಮಗೆ ಸದ್ಯದಲ್ಲೇ ಅದ್ರ ಬಗ್ಗೆ ಡೀಟೇಲು SOP ಈಗ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಎಂಟೈರು ಜಿಲ್ಲೆಯಲ್ಲಿ ಶಕ್ತಿನಗರ್ ಮಾಕ್ ಡ್ರಿಲ್ ಮಾಡೋಕ್ಕೆ ಆಯ್ಕೆ ಆಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಕೈಗಾರಿಕಾ ಪ್ಲ್ಯಾಂಟ್ಸ್ ಇರೋದ್ರಿಂದ, ಥರ್ಮಲ್ ಪವರ್ ಪ್ಲ್ಯಾಂಟ್ ಎಲ್ಲ ಇರೋದ್ರಿಂದ ಸೊ ಇಲ್ಲಿ ನಾವು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ನಾಳೆ ನಾವು ಮಾಕ್ ಡ್ರಿಲ್ ಮಾಡೋಕ್ಕೆ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, NCC NSS ವರ್ಕರ್ಸು, ಅದೇ ರೀತಿ ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಇಲ್ಲಿ ನಾಳೆ ನಾವು ಮಾಕ್ ಡ್ರಿಲ್ ಮಾಡೋಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಪ್ರಮುಖ ವಿಚಾರ, ನಾಳೆ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಇರುವಂಥ ಕಾರಣಕ್ಕೆ ಭದ್ರತಾ ದೃಷ್ಟಿಯಿಂದ ಎಲ್ಲೊಂದು ಕಡೆ ಗೊಂದಲಗಳು ಏರ್ಪಟ್ಟಿರುವಂಥದ್ದು, ಆ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನೀವು ಭಾಗಿಯಾಗ್ತಿದ್ದೀರಿ, ಆ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇರೋ ಕಾರ್ಯಕ್ರಮ ರಾಯಚೂರು ನಗರದಲ್ಲಿ ಆಗ್ತಾ ಇದೆ. ಮಾಕ್ ಡ್ರಿಲ್ಲು ಶಕ್ತಿನಗರ ಅಂದರೆ ಇಲ್ಲಿಂದ ಸುಮಾರು 15ರಿಂದ 20 ಕಿಲೋಮೀಟ್ರ್ ದೂರ ಆಗ್ತಾ ಇರೋದ್ರಿಂದ ಸೊ ಎರಡಕ್ಕೂ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಾವು ಸಮನ್ವಯ ಮಾಡಿಕೊಂಡು ಕೋಆರ್ಡಿನೇಷನ್ ಮಾಡಿಕೊಂಡು ಎರಡೂ ನಾವು ಯಶಸ್ವಿಯಾಗಿ ಇಲ್ಲೂ ಭದ್ರತೆ ಕೊಡ್ತೀವಿ, ಅಲ್ಲೂ ಮಾಕ್ ಡ್ರಿಲ್ನ ನಾವು ಯಶಸ್ವಿಯಾಗಿ ನಾವು ಮಾಡ್ತೀವಿ. ಅಂದರೆ ಹೊರಗಡೆಯಿಂದ ಏನಾದರೂ ಹೆಚ್ಚುವರಿ ಸಿಬ್ಬಂದಿಯನ್ನು ಕರೆಸಲಿಕ್ಕೆ ಥರ ಯೋಚನೆ ಮಾಡಿದ್ದೀರಾ ಸರ್? ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರ ಉನ್ನತ ಅಧಿಕಾರಿಗಳಿಗೆ ಮಾತಾಡ್ಕೊಂಡು ಒಂದು 5 ಜಿಲ್ಲೆಯಿಂದ ಪೊಲೀಸು ಅಧಿಕಾರಿಗಳು KSRPನೆಲ್ಲ ಕರೆಸಿ ಈಗಾಗಲೇ ಅವರು ಇಲ್ಲಿ ತಾಲೀಮನ್ನೆಲ್ಲ ಮಾಡ್ತಾ ಇದ್ದಾರೆ ಅವರು. ಥ್ಯಾಂಕ್ ಯು ಸರ್. ಇದು ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳ್ತಾ ಇರುವಂಥದ್ದು. ಯಾವೆಲ್ಲ ಸೂಚನೆ ಬಂದಿದೆ ಮತ್ತು ಆದೇಶ ಇದೆ ಅದರ ಅನ್ವಯ ಈಗಾಗಲೇ ನಾವು ಪ್ರೊಸೀಜರ್ಸ್ನ ಫಾಲೋಅಪ್ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾಳೆ CM ಸಿದ್ದರಾಮಯ್ಯ ಕಾರ್ಯಕ್ರಮ ಇದ್ದರೂ ಕೂಡ ಅದು ರಾಯಚೂರು ನಗರದಲ್ಲಿ ನಡೆಯುತ್ತೆ. ಆದರೆ ಈ ಮಾಕ್ ಡ್ರಿಲ್ ಇರುವಂಥದ್ದು ಇದು ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶಕ್ತಿನಗರದಲ್ಲಿ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಸಿಬ್ಬಂದಿಯನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.